ಸ್ವಲ್ಪ ಸೈಡ್ ಬನ್ನಿ. ಅಲ್ಲಿ ಬರ್ತಾರೆ ಅವ್ರಿಗೆ ಮೇನ್ ರೋಡಲ್ಲಿ ಬನ್ನಿ ಬಸ್ ಏನು ಹೇಳ್ತಾರೆ ಕೇಳಲ್ಲ. ಯಾಕಂದ್ರೆ ಏನಾಗ್ತದೆ, ಅವರೆಲ್ಲ ಹಂಚಲ ಹಾಕೊಂಡ್ಬಿಡ್ತಾರ ಅವರು, ಆಮೇಲೆ ನೀವು ಡ್ಯಾಮೇಜ್ ಅಂತ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಫೇಸಲ್ಲಿ ಇವತ್ತರೊಳಗೆ ನಾನು ಮನೇದು ಮುಗಿಸಿ ಅಂತ ಹೇಳಿದ್ದೀನಿ ಸರ್. ಮನೆ ಇದೆ. ಈಗ ಬಂದು ಪ್ಲಾಟ್ ವೈಸ್ ಬಂದು ಸರ್ ಎಷ್ಟು ರೈತ ಹತ್ರ ಮಾತಾಡಿಕೊಂಡು ಮಾಜಾರ್ ಮಾಡಿಕೊಂಡು ಎಷ್ಟು ಮರಗಳಿದ್ವು, ಎಷ್ಟು ಡ್ಯಾಮೇಜ್ ಆಗಿದೆ, ಟೋಟಲ್ ಎಕರೇಜ್. ಒಂದು ನಿಮಿಷ ಇದ್ರಾಗೆಲ್ಲ ಪಾರ್ಟಿ ಅವರೇ ಹೇಳಿದ್ದು. ಏನ್ ಬೇಕೋ ನಮ್ಮ ಗಾಡಿ ಎಲ್ಲ ಮುಂದೋಗಿದೆ. ಸಾಕಷ್ಟು ಅನ್ನದಾತರಿಗೆ ಸಂಕಷ್ಟಕ್ಕೆ ಸಿಲುಕಿರುವುದು ಕಳೆದ 2 ದಿನಗಳ ಹಿಂದೆ ಏನು ಬಿರುಗಾಳಿ ಸಹಿತ ಭಾರೀ ಸುರಿದ ಮಳೆ ಈ ಕಡೆ ಆಮೇಲೆ ಇನ್ನೊಂದು ಈ ಟೈಮಲ್ಲಿ ಏನಾಗುತ್ತೆ, ನಮ್ಮ ಬಂದು ಫಸ್ಟ್ ಮಾನವೀಯತೆಯನ್ನು ಮಾಡ್ತಾರೆ, ಮಾಡಿದ್ದಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಫೋರ್ಸ್ ಬೇಕಂದ್ರೆ ಸಿ ಹೇಳಿ ಅವ್ರು ಮಾಡ್ತಾರೆ. ಡೋಂಟ್ ವಾರಿ, ಸಂಪೂರ್ಣವಾಗಿ ಇದು ಅಷ್ಟೇ. ಯಾರು ಮನೆಯದು ನಿಮ್ದಾಪ ಏನು ಎಲ್ಲ ನಿಮ್ಗೆ ತಿಳ್ಕೊಂಡು ಹೋಗೋದು ಅಂದ್ಕೊಂಡಿದ್ರೆ ಹೇಮಂತವ್ರೆ ಏನಾದರೂ ಬಟ್ ಅವ್ರ ಹೇಳಿಕೆಗಳನ್ನು ತಗೋಬೋದು. ನೀವೇನಾದ್ರು ಫೋಟೋ ತಗೊಂಡಿದ್ರೆ ಇದಕ್ಕಿಂತ ಮುಂಚೆ? ಆಯ್ತು, ಪರವಾಗಿಲ್ಲ. ನೋಡಿ ತಹಸೀಲ್ದಾರ್ ಅವರು ಬೈ ಚಾನ್ಸ್ ಏನಾಗುತ್ತೆ ಮತ್ತೆಲ್ಲಿ ಮಳೆ ಬರುತ್ತೆ ಅಂತ ಹೆದರ್ತಾರೆ. ಹಂಗೇನಾದ್ರು ಇದ್ರೆ ಅವ್ರ ಗ್ರೀವೆನ್ಸ್ ಇದೆ. ಇವಾಗ ಯಾರ್ದಾರು ಒಂದಿಬ್ರದ್ದು ಇದನ್ನ ತಗೊಳ್ಳಿ, ಏನು ಮಾಜರ್ ಸಾಕ್ಷಿ ತಗೊಂಡು ಮಾಡಬೇಕು. ಯಾರು ಇಂಥ ಕೊಡಿಸ್ತಿಲ್ಲ. ನೀವು ಎಷ್ಟು ವರ್ಷದಿಂದ ಇದ್ದೀರಾ? 20 ವರ್ಷ ಆಯ್ತು. ಜಾಗ ಖರೀದಿ ಮಾಡಿದ್ ನಾವು, ಖರೀದಿ ಮಾಡಿ ಆಮೇಲೆ ಪಂಚಾಯತಿ ಸೇರಿಸಿದ್ ಇಲ್ಲಿರೋರೆಲ್ಲ. ಆಯ್ತು, ಖರೀದಿ ಮಾಡಿದಾಗ ಸುಮ್ಮನೆ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದು ಅಷ್ಟೇ. ಅವ್ರು ಪಂಚಾಯತಿ ಸೇರಿಸಿದ್ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿರೋರೆಲ್ಲ ಪಂಚಾಯತಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ರು. 20 ವರ್ಷದಿಂದ ನಾವು ನಮ್ಗೆ ಖಾತೆನೆ ಮಾಡ್ಕೊಡ್ತೀವಿ, ಪಂಚಾಯತಿ ದುಡ್ಡು ಕಟ್ಟಿದ್ವಿ. ಹೇಳೋದು ಕೇಳಿ, ಈಗ ಈ ತರ ಖಾತೆ ಮಾಡಬೇಕು ಅಂದ್ರೆ ಇಷ್ಟೇ ಕೊಡ್ಬೋದು ಅಂತ ಸರ್ಕಾರದಿದೆ. ಗೊತ್ತಲ್ವಾ ಅದು? ಅಷ್ಟು ನಾ ಮಾಡಿಸ್ಕೊಡ್ತೀನಿ. ಅದಾದ್ಮೇಲೆ ಏನಾದ್ರು ಎಕ್ಸಸ್ ಇತ್ತು ಅಂದ್ರೆ ನಿಮ್ಮ ಹದ್ಬಸ್ತಲ್ಲಿ ಇರಲಿ, ಮುಂದೆ ಕಾನೂನು ಬದಲಾವಣೆ ಆದಾಗ ನೋಡೋಣ.
ನಾನು ಈಗೇನು ಇದು ಡ್ಯಾಮೇಜ್ ಆಗಿರೋದು ಫಸ್ಟ್ ಮಾಡ್ಸೋಣ, ಮತ್ತು ಡಿ ಸಿ ಅವರು ಬಂದ್ದಾರೆ, ಮತ್ತು ತಹಸೀಲ್ದಾರ್ ಅವರು ಇದ್ದಾರೆ. ಈ ಥರದ್ದು ಒಂದೊಂದು ಊರಲ್ಲಿ ಹನುಮಂತರು ನೀವು ಒಂದೊಂದು ಊರಲ್ಲಿ ಏನೇನಿದೆ ಅಂತೇಳಿ ಗ್ರಾಮ ಪಂಚಾಯತಿಯಲ್ಲಿ ಬರ್ಕೊಂಡು ಈ ಥರ ಎಲ್ಲ ಒಂದು ಮಾದರಿ ತಗೊಳ್ಳಿ. ಯಾವುದು ವ್ಯಾಜ್ಯ ಇಲ್ಲ ಅಂದರೆ ಕ್ಲಿಯರ್ ಇತ್ತು, ಹೌದು ಊರವರೆಲ್ಲ ಇದು ಕ್ಲಿಯರ್ ಇದೆ, ನಿಮಿಷ ನಾನು ಹೇಳ್ತೀನಿ, ಅದು ಕ್ಲಿಯರ್ ಇತ್ತು ಅಂದರೆ ಕೊಟ್ಬಿಟ್ಟು ಮುಗಿಸ್ಬಿಡಿ. ಈಗ ಸರ್ಕಾರದಲ್ಲೇ ಕಾನೂನಿದೆ. ಈಗ ರೆವೆನ್ಯೂ ಮಿನಿಸ್ಟರ್ ಬರ್ತಾರೆ 1ನೇ ತಾರೀಕು ಕಳಿಸಿದ್ದಾರೆ, ರೆವೆನ್ಯೂ ಮಿನಿಸ್ಟರ್ ಅವರೇನು ಇಲ್ಲಿ ಬರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಆಫೀಸರ್ಸ್ ಮೀಟಿಂಗ್ ತೊಗೊಂಡು ನೀವೆಲ್ಲ ನಿಮ್ದು ಏನೇನು ತೊಂದರೆಗಳಿದ್ದಾವೆ ಲಿಸ್ಟ್ ಮಾಡಿ, ಶ್ರೀಪತಿ ಲಿಸ್ಟ್ ಮಾಡಿ ಅದೆಲ್ಲದು ಬರೆದ್ಬಿಟ್ಟು ಒಂದು ಲೆಟ್ರನ್ನ ಏನೇನು ಹಾಳಾಗಿತ್ತು ಎಲ್ಲ ಬಾಜಾರ್ ಬರೋದು, ಎಷ್ಟು ಮಟ್ಟಿಗೆ ಅದು ನ್ಯಾಷನಲ್ ರೂಲ್ಸ್ ಇದೆ ಅದನ್ನೆಲ್ಲ ಜಮೀನು ಮಾಡಿಸ್ಕೊಡ್ತೀವಿ ಸರ್. ನಿಮ್ಮ ಜಾಗ